ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಮಹಾಲಕ್ಷ್ಮಿ ಫೈನಾನ್ಷಿಯಲ್ ಸರ್ವಿಸಸ್. ಅವರ್ ಸರ್ವಿಸಸ್: ನ್ಯೂ ಕಾರ್ ಲೋನ್, ಯೂಸ್ಡ್ ಕಾರ್ ಲೋನ್, ಪರ್ಸನಲ್ ಲೋನ್, ಬಿಸಿನೆಸ್ ಲೋನ್, ಹೋಮ್ ಲೋನ್, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಕಮರ್ಷಿಯಲ್ ವೆಹಿಕಲ್ ಲೋನ್. ವಿಎಂಕೆ ಟವರ್, ಫಸ್ಟ್ ಫ್ಲೋರ್, ನಿಯರ್ ಪೈ ಇಂಟರ್ನ್ಯಾಷನಲ್, ಕುಂದಾಪುರ. ಮೊಬೈಲ್ 9980843436. ಸ್ಥಳಾಂತರಗೊಂಡಿದೆ ಶ್ರೀ ವರಸಿದ್ಧಿ ಎಂಟರ್ಪ್ರೈಸಸ್, ಡಾಕ್ಯುಮೆಂಟ್ ಆಫೀಸ್ ಹಾಗೂ ಡಿಜಿಟಲ್ ಸೇವಾ ಕೇಂದ್ರ, ಕಡ್ರಿ ನಾರಾಯಣ ಮಾಸ್ಟರ್ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ಬಳಿ, ಸಿದ್ದಾಪುರ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಮಾಲಕರು ರಾಜೇಶ್ ಕೊಠಾರಿ, ಕೆರಾಡಿ. ಮೊಬೈಲ್ 8860770890, 8884138890. ರಕ್ತದ ಆಪದ್ ಬಾಂಧವ ಸತೀಶ್ ಸಾಲ್ಯಾನ್, ಮಣಿಪಾಲ್. ಅಧ್ಯಕ್ಷರು ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಉಡುಪಿ. ಸುಧೀರ್ ಶೆಟ್ಟಿ, ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು, ಚಿತ್ತೂರು, ವಣ್ಸೆ, ಉಡುಪಿ ಜಿಲ್ಲೆ. ದಿನೇಶ್ ಕುಲಾಲ್, ಮೊಳಹಳ್ಳಿ. ಅಧ್ಯಕ್ಷರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್, ಕೋಟೇಶ್ವರ ವಲಯ ಸಮಿತಿ, ಉಡುಪಿ ಜಿಲ್ಲೆ. ರವಿ ಶೆಟ್ಟಿ, ಆಲೂರು. ಆಲೂರು ಗ್ರಾಮ ಪಂಚಾಯತ್ ಸದಸ್ಯರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನ್ಯೂ ಶ್ರೀ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಮತ್ತು ಶ್ರೀ ಬಟ್ಟೆ ವಿನಾಯಕ ಗ್ಯಾಸ್ ಸರ್ವಿಸ್ ಮತ್ತು ರಿಪೇರಿ, ಸೈಬರ್ ಕಟ್ಟೆ, ಉಡುಪಿ ಜಿಲ್ಲೆ. ಮಾಲಕರು ಶ್ರೀನಿವಾಸ. ಮೊಬೈಲ್ 9498945531. ಶ್ರೀ ನಂದಿ ಐಸ್ ಕ್ರೀಂ ಪಾರ್ಲರ್, ಜ್ಯೂಸ್, ಚಾಟ್ಸ್, ಚೈನೀಸ್. ಕುಂದಾಪುರದ ಪನ್ನೀರ್ ಜುವೆಲ್ಲರಿಯ ಎಡಭಾಗದಲ್ಲಿರುವ ಕುಬೇರ ಹೋಟೆಲ್ ಪಕ್ಕದಲ್ಲಿ ಶುಚಿ ರುಚಿಯೊಂದಿಗೆ ಪ್ರಾರಂಭಗೊಂಡಿದೆ. ಶುಭ ಸಮಾರಂಭಗಳಿಗೆ ಜ್ಯೂಸ್, ಐಸ್ ಕ್ರೀಂ ವ್ಯವಸ್ಥೆ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಜಯಂತ್. ಮೊಬೈಲ್ 7348950941. ಸತೀಶ್ ಕುಮಾರ್ ಮಂಚಿ, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಸದಸ್ಯರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ. ಹಂದಕುಂದ ಅನುಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ನಾಗರಾಜ್ ಪುತ್ರನ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕಟ್ಬೆಲ್ತೂರು, ಉಡುಪಿ ಜಿಲ್ಲೆ. ಚಂದ್ರಪೂಜಾರಿ ಹೊಳ್ಮಗೆ, ನಿರ್ದೇಶಕರು, ಪಂಚಗಂಗಾ ರೈತರ ಸೇವಾ ಸಹಕಾರ ಸಂಘ, ಹೆಮ್ಮಾಡಿ, ಉಡುಪಿ ಜಿಲ್ಲೆ. ಗೋಪಾಲ ದೇವಾಡಿಗ, ಶ್ರೀ ವರಾಹ ಸರ್ವಿಸ್ ಸ್ಟೇಷನ್, ಮರವಂತೆ. ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ಗುಣ್ಮಿ ರಾಮಚಂದ್ರ ಐತಾಳ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ಶಾಸ್ತಾ ಮೊಬೈಲ್ಸ್, ರಥಬೀದಿ ರಸ್ತೆ, ಕೋಟೇಶ್ವರ. ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್. ಮಾಲಕರು ಕಿರಣ್. ಮೊಬೈಲ್ 7019906501, 7760636501. ಶ್ರೀರಾಮ ಹಾಯ್ ಗಣೆ, ರಸ್ತೆ ಮೇಲೆ ಸೈಕಲ್ ಬಿಡುವುದು ಒಂದೇ, ಕೈಕಲ್ಲಡಿ ಬೀಳುವುದು ಒಂದೇ. ಹಾಯ್ ಭಾಳ ಡೇಂಜರ್ ವ್ಯಾಪಾರ. ಬಸ್ಸು ಬಂದು ತಾಕ್ತಕೊಂಡೆ ಹಾಯ್, ಒಂದು ನುಗ್ಗುಲು ಹೆಚ್ಚಿಗಾಮಿ, ಒಂದೇ ನುಗ್ಗುಲು. ಆ ಬಸ್ ಬಂದೇ ಗೊತ್ತಿಲ್ಲ ಹಾಯ್. ದೊಡ್ಡ ಸೈತಾನ್ ಬಸ್ ಹೌದಲ್ಲ ಮರ್ರೆ, ಕಿಮೆ ಹತ್ತರಿಂದ ಜ್ವಾಯಿ ಅಳಿ ಹೋಯ್ತು. ಕೆಳ ತೋಳು ಹಾಯ್, ಹಾರ ದೇವ್ರೇ ಗತಿ. ಈಗಣೆ ಎಂಥ ವೆಹಿಕಲ್ ಬೇಕೇ ಬಿಡ್ಲಾಕ ಇವತ್ತಿನ ಕಾಲದಲ್ಲಿ ಮರ್ರೆ. ಈ ಸೈಕಲ್ ಬಿಡೋದು ರಸ್ತೆ ಮೇಲೆ ಇತ್ತಲ್ಲ, ಜೀವ ಕೈಯಲ್ಲಿ ಗಟ್ಟಿ ಹಿಡ್ಕೊಂಡು ಹೋಯ್, ಬಿದ್ದ ಅಂತ ಹೇಳ್ರು ಅಲ್ಲೇ ಖಾಲಿ. ಒಂದು ಲೋಟ ನೀರು ಬಿಟ್ಟು ಒಂದು ಕೊಡಪ ನೀರು ಹಾಕ್ರು ಅವ್ನು ಬದುಕೋ ಅಂದಿದ್ದಿಲ್ಲ. ಹಾಂ ಸಾಕು ಹಿಡ್ದು ಹೋಯ್ತು ಹೋಯ್. ಎಂತ ಇಲ್ಲೇ ಒಂದೊಬ್ರಿಗೆ ಹಾಲು ಕೊಡುಕಿತ್ತು ಮರ್ರೆ, ಕೊಡುಕೋತು ಹೋಯ್. ನಿನ್ನೆ ಹಾಗೆ ಆಯ್ತು. ಈಗ ಇತ್ತೀಚೆಗೆ ಇತ್ತಿಲ್ಲ, 1 ವರ್ಷ ಆಯ್ತು ಮರ್ರೆ. ಈಗ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಯ್ತು ಹೌದಲ್ದ. ನಮ್ಮಂಥ ಸೈಕಲ್ನ ಮಧ್ಯೆ ಹೊಪ್ಪದಲ್ಲ. ಮತ್ತೆಂತ ಹೋಯ್ತು ನಿಮಗೆ ಸೈಕಲ್ನವ್ರಿಗೆ ಮರ್ಯಾದೆ ಕೆಮ್ಮದೆ ಬೇಡ. ಬ್ಯಾಂಕಲ್ಲಿ ಬೇಕಾ 1 ಕೋಟಿ ರೂಪಾಯಿ ಬೇಕೇ ಇರಲಿ ಅವನ ಹತ್ರ ಹಾಯ್. ಸೈಕಲ್ ನಾವು ಒಂದು ಸಾಕು ಸಾಯ್ತೇನ ನೀನು. ಪ್ರತಿ ದಿವಸ ಹಂಗೆ ಕೆಲಸ ನಮಗೆ ಹೋಯ್. ಸೈಕಲ್ದಾಗ ಹೋಗ್ಬೋದು, ಲಾರಿ ಹಾಕಿದ್ರೆ ಬೈಸ್ಕೊಬೋದು ಆಯಿತಾ. ಈಗ ಬೆಳಿಗ್ಗೆ ಹೋಗಿದೆ ನಾವು ಮರ ತೋಟ ಬಿಡ್ಕೊಂಡು ತೋಟದಲ್ಲಿ ಹಾರ್ಸೋಕತ್ತ ಮರ್ರೆ. ಸೈಡೇ ಇದ್ದೆ, ಹಾರ್ನ್ ಮಾಡಿದ್ದೆ, ಸೈಡ್ ಇದ್ದೆ.
ಆಮೇಲೆ ಲಾರಿಗೆ ನಿಲ್ಸ್ಕೊಂಡು ಸಾಯ್ತೇನೆ ಮಾರಯ್ಯ ಮಧ್ಯ ರಸ್ತೆಯಲ್ಲಿ ಸಾವು ಅಂದ. ಸಾಹಿತ್ಯ ಯಾಕೆಂಡ ಗೊತ್ತಿಲ್ಲ ಮರ ಕೇಂದ್ರ ಹೇಳ್ತೆ ಅಂದೆ ನಾನು. ಮತ್ತು ಅವತ್ತು ಹೊಡ್ಕೊಂಬೋಗ್ದೆ ಬೆಳಗ್ಗೆ ಮುಂಚೆ ನಾನು. ಹಾಂ ಅಷ್ಟು ಬದುಕಿದ್ದೆ. ಆ ಬೀಡಣ್ಣ ಹೇಳ್ರಿ ಅವ ನಿಮ್ಗೆ ಅಂತ ಬೈತ್ ಮರ್ರಿ, ನೀವು ಅಷ್ಟು ಬದುಕಿದ್ದೇನ್ರಿ. ನಾನು ಹೇಳಿದ್ರೆ ನಮ್ಮ ಹತ್ರ ಇದ್ದು ಮರ್ರೆ 20 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬೈಕು ಅಲ್ಲ, ನಮ್ಮ ಹತ್ರ ಸೈಕಲ್ ಯಾರ ಬಂದು ಕೊಟ್ಟರೆ 8 ಹತ್ತಿದೆ, ಒಂದಿದ್ದು 8 10 ಸೈಕಲ್ ಅಂದೆ ನಾನು. ಮುಂದಿನ ಟೈರ್ ಒಂದು ಬದೇ, ಹಿಂದಿನ ಟೈರ್ ಒಂದು ಬದೇ, ನಾವು ಒಂದು ಬದೇಗಾಗತ್ತೆ. ಅವೆಲ್ಲ ರಿವರ್ಸ್ತೆ ಮತ್ತೆ ವಾಪಸ್ತೆ ಮುಂದೆ ಕೊಟ್ಟ ನಾವು ಸೈಕಲ್ ಎರಡೂ ಇಲ್ಲ. ನಾವು ಹಂಗೆ ಮಾತಾಡ್ಕೋ ಇಲ್ಲ ಮರ ಹೇಳಿದೆ. ಸೈಕಲ್ನವ್ರಿಗೆ ಅಷ್ಟು ಬೈಯುವಷ್ಟು ಇತ್ತಲ್ಲ ರಸ್ತೆ ಮೇಲೆ, ಮತ್ತು ಯಾರಿಗೂ ಬೈತಿಲ್ಲ. ನೀವು ಹೋಗಿ ಬೇಕಾರೆ ಹಾಯ್ ನೀವೇ ಒಂದು ಕಾರ್ ತಗೋ ಹೋಯ್ನಿ ಕಾಣಿ. ಮಧ್ಯೆ ಅವನೊಬ್ಬ ರಸ್ತೆ ಮೇಲೆ ಹೈವೇ ಸೈಕಲ್ನ ಇದ್ದಾನ್ರೆ ಕಿಂಗ್ 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 ಅಂತ್ರಿ. ಅವ ಬದಿ ಹೋತ ಪಾಪ. ಆದ್ರೆ ಕಡೆ ಲಾಸ್ಟಿಗೆ ಒಂದು ಸಲ ಕಣ್ಣು ಬಿಡೋದಿತ್ತಲ್ಲ, ಅದು ಕಾಯಮ್ಮದು ಹಾಯ್ ಈಗಡೆ ಕಳ್ಳೆ ಇಲ್ಲ ಅಂದ್ರೆ ಒಂದು ಸಲ ಗೇರ್ ಹಾಕೋತೀವಿ ಹಾಯ್. ಯಾಕಂದ್ರೆ ಸೈಕಲ್ನ ನಮ್ಮ ಹಣೆ ಬಾರೆ ಸೈಕಲ್ ಬಿಡೋರು ವ್ಯಾಪಾರ. ಹಾಗಿನ ವ್ಯಾಪಾರ ಇನ್ನು ವ್ಯಾಪಾರ ಕಾರ್ಖಾನೆ ವ್ಯಾಪಾರ ಹೇಳ್ತಿದ್ರು. ಅಯ್ಯೋ ಮರ ಮೊನ್ನೆ ಮಾರಲ್ಲ ನಮ್ಮ ಅನ್ನದ ಬುತ್ತಿ ಎಲ್ಲ 14 ಕಡೆಗೆ ಆಯ್ತು ಮರ ಹಳಿ ಆಯ್ತು. ಯಾವನ ಹುಡುಗ ಸ್ಕೂಟ್ರಲ್ಲ ಮೊಬೈಲ್ ಫೋನ್ ಹಿಂಗೆ ಗಣಿ ಕುತ್ತಿಗೆ ಬೆಂಡ್ ಮಾಡ್ಕೊ ಬಂದಮ್ರು. ಕುತ್ತಿಗೆ ಹಿಂಗೆ ಬೆಂಡ್ ಮಾಡ್ಕೊಂಡು ಬಂದತ್ತೆ. ಇವ್ರು ಸೈಕಲ್ ತ ಕೊಟ್ಬಿಡುತ್ತೆ. ಇವ್ರದ್ದು ಅನ್ನದ ಬುತ್ತಿ ಸೈಕಲ್ ಈಗ ಪೂರ ಬೆಂಡ್. ಅನ್ನದ ಸಾಂಬಾರ ಮೀನು ಬರುತ್ತೆ ಅಂತದ್ದು ಕಳು ಮಾಂಸ ತಾಳು ಮಾಡಿದ್ರು. ನಮ್ಮ ಕಳು ಮಾಂಸ ತಾಳು ನಮ್ದು ಆಚೆ ಮನೆ ಹೊಂಟ್ಕೊಂಡಿತ್ತು. ನಮ್ಮ ಹತ್ರ ಹೇಳ್ರಿ ವ್ಯಾಪಾರ ಬೇಕಿತ್ತ ಮರ್ರೆ. ಮುಚ್ಚುಳ ಒಂದು ಬದಿಯಲ್ಲ, ಪಾತ್ರ ಒಂದು ಬದಿಯಾಗ ಅಂತಾರೆ ಆಯ್ತಾ. ಪುಣ್ಯಕ್ಕೆ ಒಂದು ಹೇಳಿದ್ರೆ ಅವ್ರದ್ದು ಹಣೆ ಬರ ಗಟ್ಟಿತ್ತು. ಅನ್ನದ ಪಾತ್ರ ಇತ್ತಲ್ಲ ಅದು ಒಂದು ಓಪನ್ ಇಲ್ಲ ಹಾಯ್. ಅನ್ನ ಚೆಲ್ಲಿಲ್ಲ, ಅನ್ನ ರಸ್ತಿನ ಬಿತ್ತಂತ ದೇವ್ರೇ ಗತಿ ಆಯ್ತಾ. ಪದಾರ್ಥ ಇಲ್ಲ, ಹಾರಿ ಹೋಯ್ತು. ಸೈಕಲ್ ಕಾಂತ ಹಿಂಗಾಗಿ ಸೈಕಲ್ 9 ಆಗಿತ್ತು. ಹಿಂದಿನ ಟೈರ್ ಮುಂದೆ ಬಂದು ಮುಂದಿನ ಟೈರ್ ಹಿಂದಿತ್ತು. ಯಾಕಂದರೆ ರಸ್ತೆ ಮೇಲೆ ಹೋಗೋದು ಸೈಕಲ್ ಬಿಡುತ್ತಲ್ಲ ಭಾಳ ಕಷ್ಟ. ಮತ್ತು ನಮ್ಮದು ಹಾರ್ನ್ ಹೋಯ್ತಲ್ಲ ಈಗಣೆ. ಇದು ಪಾನ್ ಬಿಡ ಮಾರು ಬರ್ತಿರಲ್ಲ ಯಾವುದು ಬೊಂಬೈ ಮಿಠಾಯಿ ಆ ಟೈಪಿನ ಹಾರ್ನ್ ಇದು ಎಲ್ಲ ಕೇಂತ ಮರ್ರಿ. ಈಗ ಗರಪಾರ ಹಾರ್ನ ಬೆಲ್ಲಕ್ಕೆ ಅಂತ ಒಟ್ಟು ಸೈಕಲ್ ಬೆಲ್ಲ ಹಾಕಿ ಹಿಡಿದು ನಮ್ಮ ಮನೆ ಹೇಳಿ ಸೈಕಲ್ ಕಂಪ್ನಿ ಬೆಲ್ಲ ಹಾಕ್ಬೇಡಿ ಅಗತ್ಯ ಇಲ್ಲ ಮರ್ರೆ. ನಾವು ಕೂಗ್ತೇವೆ ಹೊತ್ತಂತ ಇನ್ನೆಂತ ಮಾಡ್ಕೋಯ್ತಾ ರಸ್ತೆ ಮೇಲೆ ಸೈಕಲ್ ಹೋಗ್ತೇವೆ ಕೂಗ್ತೀವಿ ಕೋಯ್ ಹೋಯ್ 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 ಅಂತ ಹೇಳ್ಬೇಕು. ಇವ ಯಾವನ ಹಿಂಗೆ ಕಮ್ಮ ಸ್ವಲ್ಪ ದಾರಿ ಬಿಡ್ತಾರೆ ಹೋಯ್. ಇದು ದೇವ್ರನೇ ಇತ್ತಲ್ಲ ಈ ಬೆಲ್ಲ ಹಾಕೊಂಡು ಟಿಂಗ್ ಟಾಂಗ್ ಅಷ್ಟೊಳಗೆ ಹಿಂದಿನ ಲಾರಿ ಬಂದು ಕೊಡತ್ತೆ ನಿಮಗೆ. ಹಾಗಾಗಿ ಈ ಸೈಕಲ್ ಬಿಡೋದಿತ್ತಲ್ಲ ಅಯ್ಯೋ ದೇವ್ರ ನಾಯಿ ಕೊಟ್ಟರು ಬೇಡ ಮರ. ಮತ್ತೆ ಗಣಿ ಹೋಯ್ ನಮ್ಮಲ್ಲಿ 3-4 ಸೈಕಲ್ ಇತ್ತೆ ಮಕ್ಳು ಇಡೋದಿಲ್ಲ ಇಲ್ಲಿ. ಈಗ ಒಬ್ಬ ಬಂದ ಅಂಕಲ್ ಸೈಕಲ್ ತಗ ಹೋಗ್ಬಿಟ್ಟೆ ಹೋಯ್ ಮತ್ತೆಂತ ಹೋಯ್ತಾ. ಸೈಕಲ್ ಒಳ ರಸ್ತೆಯಲ್ಲಿ ಹೋದರೆ ಬಚಾವು. ಎಲ್ಲಾದರೂ ಹೈವೇಲ್ಲಿ ಹೋಗಿ ನಾವು ಗೋಬಿ ಮಂಚೂರಿ ತಗೊಬತ್ತೆ ಚಿಕನ್ ಚಿಲ್ಲಿ ತಗೊಬತ್ತೆ ಹಿಂಗೆ ಸೈಕಲ್ ಬಿಡ್ಕೊಂಡು ಹೋದರೆ ಭಾಳ ಕಷ್ಟ ಇತ್ತು. ಯಾಕೆ ಹೋಯ್ತಾ. ಮತ್ತು ಕೆಲವರು ಅಧಿಪಸಂಗಿತ್ತೆ ನಾವು ಸೈಕಲ್ ಇತ್ತು ನಮ್ಮ ಸೈಕಲ್ ಇತ್ತಂಗ ಮಾತಾಡೋದಿಲ್ಲ. ಕೆಲವ್ರು ಹಾಗೆ ಹೋಯ್ ನಮ್ಮದೇ ರಸ್ತೆ ಮತ್ತೆ ಅದು ವೆಹಿಕಲ್ ಯಾವುದೂ ಬತ್ತಿಲ್ಲ ಹೇಳ್ಕೊಂಡು ಅವರಷ್ಟಕ್ಕೆ ಅವ್ರು ಸೈಕಲ್ ಮಾಡ್ತಾ ಹೋಗ್ತಿತ್ತು. ಮೊನ್ನೆ ಒಬ್ರು ಕಾಣ್ತೆ ಮಧ್ಯ ರಸ್ತೆಗಿದ್ರು 80 ವರ್ಷ ಮೇಲೆ ಆಯ್ತು ಹೋಯ್. ಬಿಳಿ ಪಂಜಿ ಬಿಳಿ ಅಂಗಿ ಪಂಜಿ ಗಂಟೆ ಹಾಕೊಂಡು ಹೋಗೋರು ಮಧ್ಯ ರಸ್ತೆಗಿದ್ರು. ನಿಜ ನಾನು ಅಣ್ಣ ಒಂಚೂರು ಬದಿ ಹೋದರೆ ಕೆಂಪು ಅಂಗಿ ಬಿಳಿ ಪಂಜಿ ಉಳ್ಕೊಂತತ್ತು. ಇಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಪಂಜಿ ಮತ್ತು ಅಂಗಿ 2 ಕೆಂಪು ಹತ್ತಂದೆ. ಅಯ್ಯೋ ಅದೇನು ಮರಗೇನ್ರಿ ಅದೇ ಹಂಗಲ್ಲ ಒಂದ್ಸಲ ರಸ್ತೆ ಬಿದ್ದೇನ್ರಿ ಅಂಗಿ ಪಂಜಿ ಪೂರ ಕೆಂಪೆ ಅಂದೆ ನಾನು ರಕ್ತ ಹಾರಿ ಹೊತ್ತಂದೆ. ಮಧ್ಯ ರಸ್ತೆಗಿದ್ರೆ ಹಿಂದೆ ಕಾಂತೆ 16 ಸೈಕಲ್ ಲಾರಿ ಬತ್ತೈತೆ ಹಾಯ್ ರಾಜಸ್ಥಾನ ಬದಿ ಆಯ್ತಾ. ಇವು ಬ್ರ್ಯಾಕ್ ಹೊಡೋ ಶಬ್ದಕ್ಕೆ ಬೀಳೋ ಚಾನ್ಸ್ ಇತ್ತು ಹಾಯ್. ಬ್ರ್ಯಾಕ್ ಹೊಡೆದು ಕೂಡಲೇ ಆ ನಮ್ಮನೆ ವ್ಯಾಪಾರ ಎಂತ ಮಾಡೋದು ಸೈಕಲ್ ಹಾಕೋದಲ್ಲ. ಮತ್ತು ಕೆಲವು ಹಳಿಯರು ಕೆಂತೆ ಇಲ್ಲಿ ಕೆಲವು ಕೆಂತೆ ಇಲ್ಲ. ನೀವು ಎಷ್ಟೇ ಬಸ್ನ ಹಾರ್ನ್ ಹೊಡೆದಿತ್ತಲ್ಲ ಅವ್ರು ಮಧ್ಯ ರಸ್ತೆ ಅವ್ರ ವರ್ಷಕ್ಕೆ ಹೋತೇ ಇಪ್ಪು ಕಡೆ ಎಂತ ಇಲ್ಲ ಲಾರಿ ಮಾರ ಆ ಸೈಕಲ್ ನಾವು ಹೋಗ್ತಾ ಇದ್ದ ಮಾರ ಅವ್ನಿಗೆ ಕೊಟ್ಟು ಹಳಿಯವ್ರು ಖಾಲಿ ಮಾರ ಹಾಯ್. ಕಡೆ ಲಾರಿ ಡ್ರೈವರ್ ಅಡ್ಡಕ್ಕೆ ಸಮ ಕೊಡ್ದು ಅವ್ನಿಗೆ ಅಡ್ಡ ಹಾಕಿ ಅವ್ನು ಸೊಟ್ಟೆಲ್ಲ ಹೊಡೆದು ಮೂಗು ತುಂಬ ರಕ್ತ ಬರೋ ಮಾಡಿಬಿಡ್ತಾರೆ ಆಯ್ತಾ. ಇವು ಸೈಕಲ್ನ ಅಡ್ಡ ಬಂದು ಹೇಳೋದಿಲ್ಲ. ಮತ್ತೆಂತ ಹೋಯ್ತಾ ಈಚೆ ದಂಡಲ್ಲಿ ನಿಂತ್ಕೊಂಡ ಹೈವೇಲಿ ಸೈಕಲ್ ತಗೊಂಡು ರೊಯ್ಕ ಓಡಿಬಿಡುದು ಹಾಯ್. ಅವ ಬಂದು ಸಡನ್ ಹೈವೇಲಿ ಬಂದು ಕೊಟ್ಟರೆ ಅಂತ ಮಾಡೋದು ಇಲ್ಲ ಹೊಡೆದು ಸೈಕಲ್ 2 ಕಿಲೋಮೀಟ್ರ್ ಆಚೆಗಿರುತ್ತೆ ಹಾಯ್. ಬೆಲ್ ಒಂದು ಬದಿಗೆ ಟೈರ್ ಒಂದು ಬದಿ ಚಕ್ರ ಒಂದು ಬದಿಗಿರುತ್ತೆ ಆಯ್ತಾ. ರಸ್ತೆ ಮೇಲೆ ಹೋಗೋದು ನಾವು ಕಣ್ಕೊಬೇಕು ಹಾಯ್. ಎಷ್ಟು ಸೈಡ್ ಆಯ್ತು ಅಷ್ಟು ಆ ಸರ್ವಿಸ್ ರೋಡ್ ಇತ್ತಲ್ಲ ನಾವು ಹಾಗೆ ಹಾಯ್. ನನಗೆ ಸೈಕಲ್ ತೆಗೆ ಪ್ಯಾಟಿ ಹೋದ್ನಲ್ಲ ಸೈಡಿಂದ ಸರ್ವಿಸ್ ರೋಡ್ ಹೋಗೋದು ಆಚಿಂದ ದೂರ ರೋಡಿಲ್ಲ ಹೂವು ಮೆಟ್ಕ ಹಾಗೆ ಹೋಗ್ಬೋದು. ಈ ಮಧ್ಯ ರಸ್ತೆ ಹೈವೇಲಿ ಇತ್ತೇ ಇಲ್ಲ. ನಮಸ್ಕಾರ ಮರ್ರೆ ಒಂದು ಸಲ ಆನೆಗುಡ್ಡಿ ಹತ್ರ ಪಾಸ್ ಹಾಕೋತಿಗೆ ಇತ್ತೇ ಇಲ್ಲ. ಎಲ್ಲಿಂದ ಬಂದೇನೋ ಮರ್ರೆ ಹಾಯ್. ಒಂದು ಇನ್ನೋವಾ ಕಾರ್ ರಾಯ್ಕಂಬ್ರು ಸೈಕಲ್ ತೆಗೆದು ಹಿಡ್ದು ಎಳ್ದು ಬಿಟ್ಟಿದೆ ಹಾಯ್. ತೊಂಡೆಕಾಯಿ ಒಂದು ಬದಿಯಲ್ಲ ಬೀನ್ಸ್ ಒಂದು ಬದಿಯಲ್ಲ ಕ್ಯಾಬೇಜ್ ಒಂದು ಬದಿ 2 ತೆಂಗಿನಕಾಯಿ ಅಲ್ಲೇ ಹೊಡೆದೋಯ್ತು ಆಯ್ತಾ. ಸೈಕಲ್ ಎಳ್ಕೊಂಡಾಗ ಆಯ್ತು. ಅವ್ರು ಅಂಗಡಿ ಹೇಳಿ ಅಯ್ಯೋ ಮರ ಸತ್ತೋತಿದ್ರಲ್ಲ ಮರ ನೀವು ಕಾರ್ ಹೊಡೆದಂತಿದ್ರು. ಯಾಕೆ ಗೊತ್ತಾ ಸೈಕಲ್ ಅಂಕು ತಲೆ ಬಿಸಿ ಹತ್ತಿ ಮುಂಚಿನ ಗಂಟೆಗೆ ಅಲ್ಲದೆ ಹಾಯ್. ಹಾಗಾಗಿ ರಸ್ತೆ ಮೇಲೆ ಸೈಕಲ್ ಬಿಡೋದಕ್ಕೆ ಇತ್ತೇ ಇಲ್ಲ. ಭಾಳ ಜಾಗ್ರತೆ ಹೋಯ್ ಗೊತ್ತೇ ಇಲ್ಲ ನಿಮಗೆ. ಮತ್ತೆ ಕಣೆ ಹಾಯ್ ಈಗ ಇತ್ತೇ ಇಲ್ಲ ಮುಂಚೆ ಎಲ್ಲ ಮರ ಈಗೆಲ್ಲ 16 ನಮ್ಮ ಬೈಕ್ ಬಂತಲ್ಲ ಆಗ ಎಲ್ಲರ ಮೇಲೂ 5-6 ಸೈಕಲ್ ಅಲ್ದೆ ಎಲ್ಲರ ಮೇಲೂ 5-6 ಸೈಕಲ್ ಅವಾಗ ಹಾಯ್. ಈಗ ಎಲ್ಲರ ಮೇಲೂ 5-6 ಕಾರು 5-6 ಬೈಕ್ ಬಂತೀಗ. ಹಂಗಂದ್ರೆ ಒಂದೆಂತ ಗೊತ್ತಿ ಗಮ್ಮತ್ತು ನಿಮಗೆ. ಮುಂಚಿನ ಗಂಟೆಗೆಲ್ಲ ಹಾಯ್ 60,000 ರೂಪಾಯಿ ಸೈಕಲ್ ಐತೆ. ಮೊನ್ನೆ ಒಬ್ಬ ಕಾಲೇಜ್ ಹುಡುಗ ನನ್ನ ಹಿಂದೆ ನಾನು ನೀರುಳ್ಳಿ ಬಜ್ಜಿ ಆಯ್ತು ಮಾರ್ರೆ ತಗೊಂಡೋಗಿ ಬನ್ನಿ ಎಲ್ಲ ಹಾಯ್. ನೀರುಳ್ಳಿ ಬಜ್ಜಿ ತರಕ್ಕೆ ಹೊಟ್ಟೆ ಹೋಗ್ತಿದ್ದೆ. ಒಬ್ಬ ಹಿಂದೆ ಹುಡುಗ ಒಳ್ಳೆ ಫುಲ್ ಬೆಂಡಾಯಿ ಮಾಡ್ಕೊ ಬರ್ತಿದ್ದ ಮಾರ್ರೆ ತಲೆ ಬಿಸಿ ಆಯ್ತು ನಿಲ್ದೆ ನಾನು.
ಇದು ಯಾವ ಸೈಕಲ್ ಕೇಂಡೆ ಅದು ಅಂಕಲ್ ಬ್ರಿಟನ್ನಿಂದ ತಂದದ್ದು ಅಂತ ಹೇಳ್ದ. ಓ ಬ್ರಿಟನ್ನಿಂದ ತಂದು ಎಷ್ಟು ಮಾರ ಕೇಂಡೆ ಅದಕ್ಕೆ 45,000 ರೂಪಾಯಿ ಮಾರ್ರಿ ಅಂದ. ಒಂದು ಸೈಕಲಿಗೆ 45,000 ಹಾಯ್ 45, 50, 80,000, 30,000 ಸೈಕಲ್ ರೇಟ್ ಬಿಗಿತ್ತೆ ಈಗ. ನಮ್ಮ ಕಂಡಾಗ 1,600 ರೂಪಾಯಿ ಸೈಕಲ್ ಅಲ್ಲ ಗೊತ್ತಾಯ್ತು ನಿಮಗೆ. ಹಾಂ ಮಸ್ತಮ್ಮ ಸೈಕಲ್ ಬೈಂತು ಮತ್ತೆಂತ ಹೋಯ್ತು ನಿಮಗೆ. ಮುಂಚೆ ಸೈಕಲ್ ಕಂಡ್ಕೊಂಡು ಹೆದರ್ತಿದ್ರು ಜನ, ನಾಚಿಕೆ ಮಾಡ್ಕೊಂತಿದ್ರು. ಅಯ್ಯೋ ಸೈಕಲ್ ಮೆಟ್ಕೊ ಹಾಪದ ಮರ್ರೆ ಯಾರ ಕಂಡ್ರೆ ಎಂತ ಅಂತಿದ್ರು ಅಂದೇಳಿ. ಈಗ ಎಂತ ಅಂತೀವಿ ಹಾಯ್ ಆಯಿತಾ. ನಾವು ಸಮ ಫಾಸ್ಟ್ ಫುಡ್ ಗೋಬಿ ಮುಂಚೂರಿ ಅದು ಇದು ಬೇಕಾ ತಿಂಡಿ ಗಿಂಡಿ ಫ್ರೈಡ್ ರೈಸ್ ನ್ಯೂಡಲ್ಸ್ ಸಮ ತಿಂದು ಫಾಸ್ಟ್ ಫುಡ್ ತಿಂದು ಹೊಟ್ಟೆ ಬಂದು ಕೂಡ ಇತ್ತಿಲ್ಲ. ಡಾಕ್ಟ್ರೇ ಹೇಳ್ತಾರೆ ಈಗ ನೀವು ಬೆಳಿಗ್ಗೆ 1 ಕಿಲೋಮೀಟ್ರ್ ಸೈಕಲ್ ಮೀಟ್ರ್ ಒಳ್ಳೇದಿತ್ತು ಅಂದೇಳಿ. ಅದಕ್ಕೆ ಈಗ ಇತ್ತಿಲ್ಲ, ಎಲ್ಲರೂ ಸೈಕಲ್ ತಗೊಂಡಿರಿ ಈಗ ಹಾಯ್. ನಾವು ಕಾಣ್ತಲ್ಲ ಈಗ ಬೆಳಗ್ಗೆ ಮುಂಚೆ ಎಲ್ಲ ಒಂದು 15-20 ಜನ ಕಾಣ್ತಿದ್ನಲ್ಲ, ಬೆಳಗ್ಗೆ 15-20 ಜನ ಸೈಕಲ್ ತಗೊಂಡು ಆರಾಮ್ ಇರ್ತೇವೆ. ಯಾಕಂದ್ರೆ ಹೊಟ್ಟೆ ಸುಮಾರು ಮುಂದೆ ಹೋಯ್ಲಿ ಹೇಳಿ ಹಾಯ್. ಅದ್ರಲ್ಲಿ ವ್ಯಾಯಾಮ ಒಳ್ಳೆ ಸಿಕ್ಕತ್ತೆ. ಕಾಂಬು ಸೈಕಲ್ ಹೇಳಿ ನೀವು ಬೆಳಿಗ್ಗೆ 1 ಕಿಲೋಮೀಟ್ರ್ ಸೈಕಲ್ ಮೀಟ್ರ್ ಇತ್ತೇ ಇಲ್ಲ, ನಿಮ್ಮ ಕೈಕಾಲು ಪೂಸ್ ಸರ್ತಾಗಿಬಿಡುತ್ತೆ ಹಾಯ್. ಎಲ್ಲ ರಕ್ತ ಬ್ಲಾಕ್ ಇದ್ದು ಸರಿಯಾಗಿಬಿಡುತ್ತೆ ನರನಾಡಿ ಎಲ್ಲ. ಯಾಕಂದರೆ ಸೈಕಲ್ ವ್ಯಾಯಾಮ ಒಳ್ಳೆದಾಗುತ್ತೆ. ಹಾಗಾಗಿ ಈಗ ಹೆಚ್ಚಿತ್ತಲ್ಲ ಸ್ವಲ್ಪ ಸೈಕಲ್ ಡಿಮ್ಯಾಂಡ್ ಆಯ್ತು. ಒಂದು ಟೈಮ್ಗೆ ಸೈಕಲ್ ರಿಪೇರಿ ಕೈದಾಯ್ತು. ನಮ್ಮಲ್ಲೊಬ್ಬ ಸೈಕಲ್ ರಿಪೇರಿ ಇದ್ದೀರೋ ಹಾಯ್, ಅವ್ರು ಹೇಳ್ರು ಇಲ್ಲ ಮಾರ ಕೈದು ಮಾಡಿತ್ತು ಸೈಕಲ್ ರಿಪೇರಿ ಬಿಟ್ಟು ಸೈಕಲೇ ಬತ್ತಲಿ ಎಲ್ಲರೂ ಬೈಕ್ ತಗೊಂತಾರಲ್ಲ ನಾಳೆ. ಈಗ ಎಂತ ಆಯ್ತಾನೆ ಹೇಳ್ರೆ ವಾಪಸ್ ಮನೆ ಅಂಗಡಿ ಓಪನ್ ಮಾಡಿರಿ. ಏನು ಮಾರೋ ಅಂಗಡಿ ಓಪನ್ ಕಂಡು ಇಲ್ಲ ಈಗ ವಾಪಸ್ ಸೈಕಲ್ ಇಂಪ್ರೂವ್ಮೆಂಟ್ ಆಯ್ತು ಮಾರ್ರೆ ಈಗ ಅಂದೇಳ್ರಿ. ಪೆಟ್ರೋಲ್ ರೇಟ್ ಏರ್ದೆ ಹಾಯ್ ಎಲ್ಲ ಕೈದು ಮಾಡಿಬಿಟ್ರಿ. ಎಲ್ಲ ಸೈಕಲ್ ತಗೋತಿರ್ತೀರಿ ರಗಲಿಲ್ಲಲ್ಲ, ಒಂದಿಷ್ಟು ಗಾಳಿ ಹಾಕೊಂಡು ಸೈ ಮೆಡ್ತೆ ಕೂತ್ಕೊಂಡು ಸೈ ಮತ್ತೆ ಒಂದೆಂತ ಹೋಯ್ತು ನಿಮಗೆ ಸಣ್ಣ ಸಣ್ಣ ಖರ್ಚು ಬಂತಂದ್ರೆ ಚಡ್ಡಿ ಯಾರಿಗೆ ಹೊತ್ತು ಕೇಮಕ್ಕಿಲ್ಲ. ರಸ್ತೆ ಹೋಗೋ ಡಮ್ ಒಂದು ಶಬ್ದ ಸಾಕು ಎಲ್ಲ ಜನ ಒಂದು ಹಿಂತಿರಿಕಂತಾರೆ ಟಯರ್ ಹೊಟ್ಟಿ ಹೋಯ್ತಾ ಹಾಕಿ ಅಂತಾರೆ ಹಾಯ್ ಆಯ್ತಾ 400-500 ರೂಪಾಯಿ ತೆಗಿಟ್ಕೊಬೇಕಾಗುತ್ತೆ. ಮತ್ತೆ ಎಂತ ಹೋಯ್ತು ನಿಮಗೆ ಸೈಕಲ್ ರಗಲಿಗೆ ಹೋಯ್ತಾ. ಮುಂಚಿನ ಗಂಡ ಬೈಕ್ ಹೊತ್ಕೋದು ಈಗ ಸೈಕಲ್ ಕಳ್ರಿದ್ರು. ಈಗ ನಂದು ಇದಿತ್ತೇ ಇಲ್ಲ ಎಳ್ಳೆ ಸೈಕಲ್ ಹಾಯ್. ಗಂಡಕ್ಕೆ ಹೋದೆ ಬೀಗ ಹಾಕಿದೆ ಹೊಣಕೆ ಮಾಡ್ಕೊಂಡು ಬಪ್ಪೋಷ್ಟು ಹೋಗಿತ್ತೇ ಇಲ್ಲ ಸೈಕಲ್ ಇಲ್ಲ. ಸಿಂಗರ್ ಕೊನೆ ಮಾಡ್ತಿದ್ರು ಹಾಯ್ ಇಲ್ಲೊಂದು ಸೈಕಲ್ ಇಟ್ಟಿದೆ ಮಾರ್ರೆ ಅಂದ್ರೆ ಇಲ್ಲ ಮಾರ ನಾವು ವ್ಯಾಪಾರ ಮಾಡ್ತಿತ್ತು ಗೊತ್ತಿಲ್ಲ ಹೇಳಿ ಸೈಕಲ್ ಹೋಯ್ತು ಆಯ್ತಾ. ಕಡೆ ಒಂದಿನ ಹಾಗೆ ಹಾಯ್ ಒಂದಿನ ಗಮ್ಮತ್ತಿ ಇತ್ತು ನಿಮಗೆ. ಒಬ್ರನ್ನ ಬಿಟ್ಟು ಬಂದದ್ದು ಒಂದು ಚೀಲ ಅಕ್ಕಿ ಎದುರು ಹಿಂದೆ ಅಕ್ಕಿ ಚೀಲ ಅವ್ರು ಮುಂದೆ ಕೂಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದದ್ದು. ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಕಬ್ಬಿನಲ್ಲಿ ಕುಡಿಯೋರು ಬನ್ನಿ ಮಾರ ಅಂದಾಡ್ರು. ಆಯ್ತು ಅಂತ ಸೈಕಲ್ ಬದಿಗಿಟ್ಟು ಕಬ್ಬಿನಲ್ಲಿ ಕುಡ್ದು ಹಿಂಗೆ ಅಂತ ನಮ್ಮ ಸೈಕಲ್ ಇಲ್ಲ ಹಾಯ್. ಒಣಕಟ್ಟಿ ಚೀಲು ಇಲ್ಲ, 2 ಕಬ್ಬಿನ ಚೂರು ಇಲ್ಲ, ಮಣ್ಣು ಇಲ್ಲ, ಸೈಕಲ್ ಕತ್ಕೊಂಡವ್ರು. ಇಷ್ಟು ತನಕ 5-6 ಸೈಕಲ್ ಆಯ್ತು ಕತ್ಕೊಂಡು ಹೋಗ್ಬೋದು ಹಾಯ್. ಅಂದ್ರೆ ಸೈಕಲ್ ಕಳ್ಳರು ಇದ್ರು. ರಸ್ತೆ ಮೇಲೆ ಸೈಕಲ್ ಓಡಿಸೋ ಕಡಿಮೆ ಅವರು, ಸೈಕಲ್ ಕಳ್ರಿಗೇನು ಕಡಿಮೆ ಇಲ್ಲ. ಮತ್ತು ಈಗ ಎಂತ ಆಯ್ತಾನೆ ಹೇಳ್ರೆ ಸೈಕಲ್ ಒಂದು ಸ್ವಲ್ಪ ಫ್ಯಾನ್ಸಿ ಆಯ್ತು ಈಗ ಹಾಯ್. ಈಗ ಬೆಂಡ್ ಈ ನಮ್ಮ ಬೆಂಡ್ ಸೈಕಲ್ ಬಂತಲ್ಲ ಎಲ್ಲ ಸ್ಟೈಲ್ ಮಾಡಿ. ಇನ್ನು ಕೆಲವು ಇತ್ತು ಮೊನ್ನೆ ಹಬ್ಬದಿಂದ ಫುಲ್ ಬೆಂಡ್ ಹಾಯ್. 2 ಕೈ ಮಾತು ತೋರ್ತಿತ್ತು ಮಂಡಿ ತೋರಿದ್ಲು ಯಾಕಂದ್ರೆ ಮಂಡಿ ಫುಲ್ ಹೊಡಿಗೆ ಹಿಂಗಿದ್ದು ನಾವು ಹಿಂಗೆ ಮಾಡ್ಕೋತೀವಿ. ಯಾಕೋದು ಆ ನಮ್ಮ ಸೈಕಲ್ ಸಂಪಾಯಿತು ಹಾಯ್. ನಾವೆಲ್ಲ ಮಾಡ್ಕೊತಿಲ್ಲ ಕೂತಿ ಬೆಂಡ್ ಹಾಪಿ ವ್ಯಾಪಾರ ಯಾರಾಗ ಬೇಡ ಅಂದ್ಕೊಂಡು. ಹಾಗಾಗಿ ಸೈಕಲ್ ವಿಚಾರ ಮಾತಾಡ್ತಾ ಕೂತ್ಕೊಂಡ್ರೆ ಇತ್ತಿಲ್ಲ ಇನ್ನೂ ವರ್ಷಗಟ್ಟಲೆ ಗೊತ್ತಾಯ್ತು ನಿಮಗೆ ಹಾಯ್. ಮತ್ತೆ ಗಣಿ ಸೈಕಲ್ ಇತ್ತಲ್ಲ ಕೆಲವು ಹುಡುಗರು ಮಕ್ಕಳು ಭಯಂಕರ ರಗಲಿತ್ತೆ. ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಸೈಕಲ್ ಹಾಯ್. ಅದು ಒಂದು ಸ್ವಲ್ಪ ಜಾಗ್ರತೆ ಮಾಡ್ಕಿ. ಈಗ ಮೊನ್ನೆ ಒಬ್ಬನಿಗೆ ಹೇಳಿದೆ ನಾನು. ಮತ್ತು ಕೆಲವರು ರಸ್ತೆ ಮೇಲೆ ಶೋ ಮಾಡಿತ್ತು 2 ಕೈ ಬಿಟ್ಕೊಂಡು ಹಿಂಗಂತ ಹೋಗಿತ್ತು 2 ಹಿಂಗಂತೆ ಹಾಯ್ ಬಾಯ್ ಅಂತೆ. ಎಲ್ಲರೂ ಒಂದು ಸಣ್ಣ ಕಲ್ಲು ಹೊಡಿ ಸಿಕ್ಕರೆ ಇತ್ತೇ ಇಲ್ಲ. ಮಂಡಿ ಎಂಬುದು 9:30 ಆಯ್ತು ಹಾಯ್. ಬಿದ್ದಿಗೆ ಹೋಗತ್ತಿಲ್ಲ. ಓಯ್ ಎಂತಾಯ್ತು ಮರ ನೆಸಿಕ್ಕಿ ಮಾತಾಡಿದೆ ಅಂತಾರೆ. ನೆಸಿಕ್ಕಿ ಮಾತಾಡಿದ ಮರ ಸೈಕಲಿಗೆ ಬಿದ್ದು ಹೋದಂತ್ರ ಹಾಯ್. ಆಯ್ತು ಸೈಕಲಿಗೆ ಬಿದ್ದು ಹತ್ತದ ಅಯ್ಯೋ ಮರದೇ ಹೆಂಗೆ ಮರ್ರಿ ಅಂತಾರೆ. ಯಾಕೆ ಗೊತ್ತಾ ಇವತ್ತಿನ ಕಾಂಕ್ರೀಟ್ ರೋಡ್ ಮಂಡಿ ಬಿಸಾಕತ್ತೆ ಎಲ್ಲ ಮೈಲಿಗಲ್ಲಿ ಮಂಡಿ ಬಡಿತಾನೆ ಹೇಳಿರುತ್ತೆ ಇಲ್ಲ ದೇವರೇ ಗತಿ. ಮತ್ತೆಂತ ಗೊತ್ತಿ ಮತ್ತೊಂದು ಹೆಂಗೆ ಮಿಸಿಗೆ ಹೋಯ್ತು ಹಾಯ್. ಸೈಕಲ್ನವರು ಎಷ್ಟು ಜಾಗ್ರತೆ ಹೇಳಲ್ಲ ಅಷ್ಟು ಒಳ್ಳೆ. ಮೊನ್ನೆ ಒಂದು ಸಲ ಹಾಗೆ ಆಯ್ತು. ಒಂದು ಕಡೆಗೆ ಸಾಮಾನು ಉಡಿಸ್ತಾನೆ ಹೋಯ್ದೆ ನಾನು ಹಾಯ್. ತೆಂಗಿನ ಕಟ್ಟಿ ಬದಿ ಸೈಕಲ್ ಇಟ್ಟಿದ್ದೆ ನಾನು. ಯಾರ್ದು ಒಬ್ಬರು ಕಾರ್ ಹಿಡ್ಕಿತ್ತಕಂತ ಒಂದೇ ಕೈಯಲ್ಲಿ ಎತ್ತಿ ತಗೊಂಡು ಮತ್ತೊಂದು ತೆಂಗಿನ ಕಟ್ಟಿ ಒಳಗಿಟ್ಟಿದ್ದು. ನಾವು ಸುತ್ತಮುತ್ತ ಕಂಡೆ ಇದು ಸೈಕಲ್ ಹೋಯ್ತಾ ಕಂಡೆ ಹಾಯ್. ಕಡೆ ಕಮ್ಮತಿಗೆ ಇತ್ತೇ ಇಲ್ಲ ಕೆಂದಳಿ ಮರ ಬುಡ್ದಲ್ಲ ನಮ್ಮ ಸೈಕಲ್ ಅಡ್ಡು ಮನ್ಸಿ ಇಟ್ಟಿರು ವ್ಯಾಪಾರವೇ ಬೇಡ ಅಂದೇಳಿ. ಹಾಂ ಯಾಕಂದ್ರೆ ಸೈಕಲಲ್ಲಿ ಭಾಳ ಸಸಾರ ಕೆಲವರಿಗೆ ಎಷ್ಟು ಸೈಕಲಲ್ಲಿ ಒಂದೇ ಕೈಲಿ ಎತ್ತುತ್ತೆ ಬದಿ ಹಾಕ್ತಾರೆ ಕಾರ್ ಹಿಡ್ಕೊಂತ ಹೋಗ್ತಿರ್ತಾರೆ ಹಾಯ್. ಆ ನಮ್ಮನೆ ವ್ಯಾಪಾರ ಆಯ್ತು. ಕೈಲಿ ಎತ್ತು ಬರ್ತಲ್ಲ ಒಂದೇ ಕೈಲಿ ಎತ್ತು ಬರುತ್ತಲ್ಲ ಅಂದೇಳಿ. ಮತ್ತೆಂತ ಹೋಯ್ತು ನಿಮಗೆ ಬಾಡಿಗೆ ಸೈಕಲ್. ಬಹುಶಃ ಬಾಡಿಗೆ ಸೈಕಲ್ ಎಲ್ಲಿದ್ದಂಗಿಲ್ಲ ಅಲ್ಲದೆ ಎಲ್ಲೂ ಇಲ್ಲೇ ಈಗ. ನಾವು 4-8 ಬಾಡಿಗೆ ಸೈಕಲ್ ತಗೋ ಹೋಯ್ತು ಹಾಯ್. ಅಲ್ಲಿಗೆ ಇಲ್ಲಿಗೆ ಊರು ತುಂಬ ತಿರುಗಿ 4-5 ಬಾಡಿಗೆ ಆಯ್ತಿತ್ತು. ಈಗ ಬಾಡಿಗೆ ಸೈಕಲೇ ಇಲ್ಲ. ಬಾಡಿಗೆ ಸೈಕಲ್ ಇಲ್ಲ ಕಾರಣ ಅಂತೇಳಿ ಅಂತ ಅಲ್ಲೇ ಬೆಳಗ್ಗೆ ಒಂದು ತಗೋ ಹೋತ್ರು 8 ತಗೊಂಡು ವೈನ್ ಶಾಪ್ ಎಣ್ಣೆ ಹಾಕ್ರು ಅಲ್ಲಿ ವೈನ್ ಶಾಪ್ ಬದಿಗಿಟ್ರು ಹೋತೇ ಇರ್ತಾವೆ ಹಾಯ್. ವೈನ್ ಶಾಪ್ನ ಫೋನ್ ಮಾಡಿ ಹೇಳು ಅಯ್ಯೋ ಹಾಂ ನಿಮ್ದು 2 ಸೈಕಲ್ ಇತ್ತಿಲ್ಲ ವೈನ್ ಶಾಪಲ್ಲ ಹಾಂ ಕಡೆ ತಗೋಯ್ನಿ ಅಲ್ಲಿ ಪಗರ್ ಬದಿಗಿತ್ತು ಕಾಣಿ ಹೇಳಿ ವೈನ್ ಶಾಪ್ನ ಫೋನ್ ಮಾಡಿ ಹೇಳೋದು. ಸೈಕಲ್ ಬಾಡಿಗೆ ಇಲ್ಲ ಸೈಕಲ್ ಇಲ್ಲ ಹಾಯ್. ಆ ನಮ್ಮನೆ ವ್ಯಾಪಾರ. ಹಂಗಾಗಿ ಬಾಡಿಗೆ ಸೈಕಲ್ ಕೈದಾಯ್ತು. ಮತ್ತು ಎಂತ ಹೋಯ್ತಿ ಜನರಿಗೆ ಎಷ್ಟು ಹೇಳ್ರಕ್ಕೆ ಅಂತಿಲ್ಲಿ. ನಾನು ಮೊನ್ನೆ ಒಬ್ರಿಗೆ ಹೇಳಿದೆ ನೀವು ಮರ ಬೈಕಲ್ಲಿ ಗರ ತಿರುಗಿಂತ ಆ ನಮ್ಮ ಡೊಳು ಬೈಂತಲ್ಲ ಮರ್ರೆ. ಅದು ಈಗ ಹೊಟ್ಟೆ ಹೊತ್ತು ಇನ್ನೊಂದು ಹೊಟ್ಟೆ ಹೊತ್ತು ನಮಗಿತ್ತು ನಿಮಗೆ. ಒಂದು ಹೊಟ್ಟೆ ಕರ್ಸೋಕ್ಕೋಸ್ಕರ ಒಂದು ಸ್ವಲ್ಪ ಹಳೆ ಸೈಕಲ್ ತಗೊಂಡು ಬೆಳಗ್ಗೆ ಒಂದು 4 ರೌಂಡ್ ಸಾಯಂಕಾಲ 4 ರೌಂಡ್ ಹಾಕೋದು ತಗೊಂಡೆ ಅದೇ ಮರ ಸೈಕಲ್ ಬಿಟ್ಟು 20 ವರ್ಷ ಆಯ್ತು ಮರ ಸೈಕಲ್ ಬಿಡೋಕಾತಿಲ್ಲ. ಈಗ 2-3 ಸಲ ಟ್ರೈ ಮಾಡೋದು ಮರ ಸೈಕಲ್ ಏನು ಮಾಡಿ ಬಿಡೋಕಾತಿಲ್ಲ ಹೇಳಿ. ಸೈಕಲ್ ಒಂದ್ಸಲ ಬಿಟ್ಟು ಗೊತ್ತಿರೋದಿಲ್ಲ ಮರ ಸಣ್ಣ ಜೀಪ ಸೈಕಲ್ ಬಿಟ್ಟಿದ್ದೀವಿ ನಾವು ಬಿಡೋದಿಲ್ಲ ಈಗ ಅಂತ ಹೇಳಿದೆ. ಯಾಕೆ ಡೊಳ್ಳಿಗೆಲ್ಲ ಬಂದಿದ್ರೆ ಸ್ವಲ್ಪ ಸೈಕಲ್ ಹಿಂಗೆ ಮಾಡಿ ಬೆಂಡ್ ಮಾಡಿ ಒಂದು 2 ಕಿಲೋಮೀಟ್ರ್ ಹೋದರೆ ಅದು ಫ್ಲಾಟ್ ಆಗುತ್ತೆ ಗೊತ್ತಾಯ್ತು ನಿಮಗೆ. ಕೆಲವರೆಲ್ಲ ಹೋಯ್ತು ಹಾಯ್
ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರು ಹಂಗೆ ದೊಡ್ಡ ಚರ್ಪಿ ಬಂದು ಅವ್ರಿಗೆ ಬನ್ನೇನೆ ಹಾಕಿ ಕಾತಿಲ್ಲ ಅಂತ. ಅದು ಮೊನ್ನೆ ಸೈಕಲ್ ತಗೊಂಡೆ ಮರ 8,000 ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಅಂದ ಪೆಟ್ರೋಲ್ ಉಳಿತಂದೆ ಅದಕ್ಕೆಲ್ಲ ಮರ ಡೊಳ್ಳು ಒಳಗೆ ಹೋಯ್ಕಲ್ಲ ಮರ ಹಂಗಾಗಿ ಸೈಕಲ್ ತಗೊಂಡ್ರೆ. ಹಾಗೆ ಈಗ ಅಂತ ಆಯ್ತು ಅಂದರೆ ಸೈಕಲ್ ಸ್ವಲ್ಪ ಮರ್ಯಾದೆ ಜಾಸ್ತಿ ಸಿಕ್ತು. ಈಗ ನಮ್ಮನೆ ಸೈಕಲ್ ಬರೋದ್ರಿಂದ ಸ್ವಲ್ಪ ಮರ್ಯಾದೆ ಇತ್ತು. ರಸ್ತೆ ಮೇಲೆ ಹಾಪು ಸೈಕಲ್ ಬಿಡ್ತಾ ಹೋದಂದರೆ ಓಹ್ ದೊಡ್ಡ ಜನ ಹೋಗ್ಕೊಂಡು ಸೈಕಲ್ ತಗೊಂಡ್ಬಿಡ್ತಾನಲ್ಲ ಮರ ಅಂತೇಳಿ. ಹಂಗೆ ಈಗ ಸ್ವಲ್ಪ ಮರ್ಯಾದೆ ಬಂತು. ಮತ್ತು ಈಗನೇ ತಲೆ ಬೀಸ್ ತಗೊಂಬೇಡಿ, ಎಲ್ಲ 2,000-3,000 ರೂಪಾಯಿ ಸೈಕಲ್ ಇದ್ದರೆ ಮನೆಗೆ ಒಂದು ಸೈಕಲ್ ಇರಲಿ ಆಯಿತಾ. 4 ಕಾರು ಇರಲಿ, 4 ಬೈಕು ಇರಲಿ, ಒಂದು 4 ಸೈಕಲು ಇರಲಿ. ಯಾವುದೋ 2 ಕೈ ಕೊಡ್ತಾರೆ ಹೇಳ್ರಿ, ಈ ಸೈಕಲ್ ಮಾಡ್ಕೊಂಡು ಹಪ್ಪಕಾರ ಆಯ್ತು ಎಲ್ಲಿಗಾರ ಅಲ್ದ ಅರ್ಜೆಂಟ್ ಯಾವುದೂ ಇಲ್ಲ ಸೈಕಲ್ ಇರುತ್ತೆ. ಅದು ಕಾಂಕ್ರೀಟ್ ರೋಡಲ್ಲ ಈಗ ಒಂದು 4 ಮೀಟರ್ ತನ್ನಷ್ಟಕ್ಕೆ ಹೋಗ್ತಾ ಇರೋದು ಗೊತ್ತೈತೆ ನಿಮಗೆ. ಹಾಗೆ ಈಗಣಿ ಕೈ ಕಾಲು ಸ್ವಲ್ಪ ಗಟ್ಟಿ ಆಗುತ್ತೆ, ಉಂಡು ತಿಂದು ಜೀರ್ಣ ಆಗುತ್ತೆ. ಹಾಗಾಗಿ ಒಂದು ಸೈಕಲ್ ತಗೊಳ್ಳಿ, ಸೈಕಲ್ ಮೆಟ್ಟಿ ರಸ್ತೆ ಮೇಲೆ ಹೋಗ್ಬೇಡಿ. ಯಾರಿಗಾದ್ರು ಉಪೋದ ಕೊಡೋಕಾಗ ಸೈಕಲ್ ತಗೋ ಮಧ್ಯೆ ರೋಡ್ ಸಮ ಇತ್ತು, ಹೈವೇ ಆಯ್ತು, ಡಬಲ್ ರೋಡ್ ಆಯ್ತು ಹೇಳ್ಕೊಂಡು ನೀವು ಪದ್ಯ ಹಾಡ್ತೇವೆ, ಸಿಟಿ ಹಾಕ್ತೇವೆ, ಅದು ಹೋರಿತ್ತೇ ಇಲ್ಲ. ಹಿಂದಿನ ನಾವು ಬಂದು ಕೊಟ್ಟಂದು ಹೇಳಿ ಬಾಯಿ ಚಟ್ಟೆ ಆಗಿರೋದು ಕಡೆ ಸಿಟಿ ಇಲ್ಲ, ಮಣ್ಣು ಇಲ್ಲ. ಹಾಗಾಗಿ ಜಾಗ್ರತೆ ಮಾಡಿ, ಹೈವೇಗೆಲ್ಲ ಹೋಗಬೇಡಿ, ಒಳ ರಸ್ತೆಯಲ್ಲೇ ಹೋಗಿ ಒಳ ರಸ್ತೆಯಲ್ಲೇ ಬನ್ನಿ. ಸಣ್ಣ ಸಣ್ಣ ಮಕ್ಕಳಿಗೆ ಕೆಲವು ರಸ್ತೆ ಸೈಕಲ್ ಕೊಟ್ಕೊಂಡು ರಸ್ತೆ ಹೋಗಿ ಆಡಿ ಬಾ ಮಾಡಿ ಹೇಳ್ಬೇಡಿ. ಕೆಲವರು ಗಮ್ಮತ್ತಿತ್ತು, ಮಗ ಸೈಕಲ್ ತಗ ಹೋಗಿ ಮಗ ರಸ್ತೆ ಒಳ್ಳೆ ಇತ್ತು ಆಡಿ ಬಾ ಬೇಗ ಬಾ ಏನಾ ಅಂತ ಗೇಟ್ ಬಾಗುತ್ತೆ ಹರಿ ಬಿಟ್ಬಿಡ್ತಾರೆ. ಆಮೇಲೆ ರಸ್ತೆ ಹೋದ ಒಳಗೆ ಬರ್ತಿದ್ದು ದೇವರಿಗೆ ಗೊತ್ತೆ. ಹಾಗೆ ಸಣ್ಣ ಸಣ್ಣ ಮಕ್ಕಳನ್ನ ಸೈಕಲ್ ತಗೊಂಡು ಹರಿಬಿಡಬೇಡಿ, ಗೇಟ್ ಒಳಗೆ ಸೈಕಲ್ ಆಡಲಿ. ಸಣ್ಣ ಮಕ್ಕಳನ್ನ ಸೈಕಲ್ ತಗೊಂಡು ಹರಿಬಿಡಬೇಡಿ, ಗೊತ್ತಾಯ್ತಾ. ಸೈಕಲ್ ಅಷ್ಟೇ ಒಳ್ಳೇದು ಅಷ್ಟೇ ಕೆಟ್ಟದ್ದು, ಈಗ ಜಾಗ್ರತೆ ಮಾಡ್ಕೊಬೇಕು. ಹಂಗಣೆ ಮತ್ತೆ ನಾನು ಒಂಚೂರು ಕೆಲಸ ಇತ್ತು, ಒಂಚೂರು ಶರ್ಬತ್ತು ಕುಡ್ಕೊಂಡು ಒಂಚೂರು ಪ್ಯಾಟಿ ಹಾಪಿಗಿತ್ತು, ಪ್ಯಾಟಿ ನಡ್ಕೊ ಹಾಪ್ದಲ್ಲ ಇದೇ ಸೈಕಲ್ ಹಾಪುದು ಅಕ್ಕ. ಹಾಂ ಮತ್ತೆ ಹಾಯ್ ನಮಸ್ಕಾರ, ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಳಿ, ಹಗೂರು ಬಿಡಿ ಅಕ್ಕ, ಮತ್ತೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಮಹಾಲಕ್ಷ್ಮಿ ಫೈನಾನ್ಷಿಯಲ್ ಸರ್ವಿಸಸ್. ಅವರ್ ಸರ್ವಿಸಸ್: ನ್ಯೂ ಕಾರ್ ಲೋನ್, ಯೂಸ್ಡ್ ಕಾರ್ ಲೋನ್, ಪರ್ಸನಲ್ ಲೋನ್, ಬಿಸಿನೆಸ್ ಲೋನ್, ಹೋಮ್ ಲೋನ್, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಕಮರ್ಷಿಯಲ್ ವೆಹಿಕಲ್ ಲೋನ್. ವಿಎಂಕೆ ಟವರ್, ಫಸ್ಟ್ ಫ್ಲೋರ್, ನಿಯರ್ ಪೈ ಇಂಟರ್ನ್ಯಾಷನಲ್, ಕುಂದಾಪುರ. ಮೊಬೈಲ್ 9980843436. ಸ್ಥಳಾಂತರಗೊಂಡಿದೆ ಶ್ರೀ ವರಸಿದ್ಧಿ ಎಂಟರ್ಪ್ರೈಸಸ್, ಡಾಕ್ಯುಮೆಂಟ್ ಆಫೀಸ್ ಹಾಗೂ ಡಿಜಿಟಲ್ ಸೇವಾ ಕೇಂದ್ರ, ಕಡ್ರಿ ನಾರಾಯಣ ಮಾಸ್ಟರ್ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ಬಳಿ, ಸಿದ್ದಾಪುರ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಮಾಲಕರು ರಾಜೇಶ್ ಕೊಠಾರಿ ಕೆರಾಡಿ. ಮೊಬೈಲ್ 8861770890, 8884138890. ರಕ್ತದ ಆಪದ್ ಬಾಂಧವ ಸತೀಶ್ ಸಾಲ್ಯಾನ್ ಮಣಿಪಾಲ್, ಅಧ್ಯಕ್ಷರು ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಉಡುಪಿ. ಸುಧೀರ್ ಶೆಟ್ಟಿ, ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು, ಚಿತ್ತೂರು, ವಣ್ಸೆ, ಉಡುಪಿ ಜಿಲ್ಲೆ. ದಿನೇಶ್ ಕುಲಾಲ್ ಮೊಳಹಳ್ಳಿ, ಅಧ್ಯಕ್ಷರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್, ಕೋಟೇಶ್ವರ ವಲಯ ಸಮಿತಿ, ಉಡುಪಿ ಜಿಲ್ಲೆ. ರವಿ ಶೆಟ್ಟಿ ಆಲೂರು, ಆಲೂರು ಗ್ರಾಮ ಪಂಚಾಯತ್ ಸದಸ್ಯರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನ್ಯೂ ಶ್ರೀ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಮತ್ತು ಶ್ರೀ ಬಟ್ಟೆ ವಿನಾಯಕ ಗ್ಯಾಸ್ ಸರ್ವಿಸ್ ಮತ್ತು ರಿಪೇರಿ, ಸೈಬರ್ ಕಟ್ಟೆ, ಉಡುಪಿ ಜಿಲ್ಲೆ. ಮಾಲಕರು ಶ್ರೀನಿವಾಸ. ಮೊಬೈಲ್ 9498945531. ಶ್ರೀ ನಂದಿ ಐಸ್ ಕ್ರೀಂ ಪಾರ್ಲರ್, ಜ್ಯೂಸ್, ಚಾಟ್ಸ್, ಚೈನೀಸ್. ಕುಂದಾಪುರದ ಪನ್ನೀರ್ ಜ್ಯುವೆಲ್ಲರಿಯ ಎಡಭಾಗದಲ್ಲಿರುವ ಕುಬೇರ ಹೋಟೆಲ್ ಪಕ್ಕದಲ್ಲಿ ಶುಚಿ ರುಚಿಯೊಂದಿಗೆ ಪ್ರಾರಂಭಗೊಂಡಿದೆ. ಶುಭ ಸಮಾರಂಭಗಳಿಗೆ ಜ್ಯೂಸ್, ಐಸ್ ಕ್ರೀಂ ವ್ಯವಸ್ಥೆ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಜಯಂತ್. ಮೊಬೈಲ್ 7348950941. ಸತೀಶ್ ಕುಮಾರ್ ಮಂಚಿ, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಸದಸ್ಯರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ. ಹಂದಕುಂದ ಅನುಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ನಾಗರಾಜ್ ಪುತ್ರನ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕಟ್ಬೆಲ್ತೂರು, ಉಡುಪಿ ಜಿಲ್ಲೆ. ಚಂದ್ರ ಪೂಜಾರಿ ಹೊಳ್ಮಗೆ, ನಿರ್ದೇಶಕರು, ಪಂಚಗಂಗಾ ರೈತರ ಸೇವಾ ಸಹಕಾರ ಸಂಘ, ಹೆಮ್ಮಾಡಿ, ಉಡುಪಿ ಜಿಲ್ಲೆ. ಗೋಪಾಲ ದೇವಾಡಿಗ, ಶ್ರೀ ವರಾಹ ಸರ್ವಿಸ್ ಸ್ಟೇಷನ್, ಮರವಂತೆ. ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ಗುಣ್ಮಿ ರಾಮಚಂದ್ರ ಐತಾಳ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ಶಾಸ್ತಾ ಮೊಬೈಲ್ಸ್, ರಥಬೀದಿ ರಸ್ತೆ, ಕೋಟೇಶ್ವರ. ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್. ಮಾಲಕರು ಕಿರಣ್. ಮೊಬೈಲ್ 7019906501, 7760636501.